ನಾವು ಇವತ್ತು ಈ ವಿಡಿಯೋದಲ್ಲಿ ಕ್ರೋಶಾ ಕುಚ್ ಡಿಸೈನ್ನ ಎರಡನೇ ಡಿಸೈನ್ನ ನೋಡ್ಬೋದು. ಸೊ ಈ ಸೀರೆ ಬಂದ್ಬಿಟ್ಟು ಬಾರ್ಡರ್ ಆರೆಂಜ್ ಮಿಕ್ಸ್ ರೆಡ್ ಕಲರ್ ಇದೆ. ಎಡ್ಜಸ್ ಅಲ್ಲಿ ಒಂದು ಸಿಂಗಲ್ ನಾಟ್. ಸೊ ಒಂದ್ಸಲಿ ನಾಟ್ ಮಾಡ್ಕೊಂಡ್ಮೇಲೆ ಹಾಗೆ ಇನ್ನ ಒಂದ್ಸಲಿ ನಾಟ್ ಮಾಡ್ಕೊಡಿ. ಸೊ ಸ್ಟಾರ್ಟಿಂಗ್ 2 ನಾಟ್, 4 ಚೈನ್, ಹಾಗೆ 2 ಸಲ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಒಂದು ಬೀಡ್ನ ಆ್ಯಡ್ ಮಾಡ್ಕೊತೀವಿ. ಬೀಡ್ ಆ್ಯಡ್ ಮಾಡಿ ಒಂದ್ಸಲಿ ಲಾಕ್ ಮಾಡಿ ಬೀಡಿಗೆ, ಅದಾದಮೇಲೆ 2, 3, 4, 5 ಸಲ ಚೈನ್ ಮಾಡಿಕೊಂಡು ಸೀರೆ ಉಲ್ಟಾ ಮಾಡಿ ಈ 2 ಚೈನ್ ಹಾಕಿದ್ವಲ್ಲ, ಈ 2 ಚೈನ್ನ ನಡುವೆ ಒಂದು ಲಾಕ್ ಮಾಡ್ಕೋಬೇಕು. ಮುಂದೆ ತಿರುಗಿಸ್ಬಿಟ್ಟು 1, 2, 3 ಚೈನ್ ಹಾಕ್ಬಿಟ್ಟು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 5 ಚೈನ್ ಮಾಡಿರ್ತೀವಲ್ಲ ಆ ಚೈನ್ನ ಒಳಗಿಂದ ಡಬಲ್ ಕ್ರೋಶಾ ಮಾಡ್ತಾ ಹೋಗ್ಬೇಕು. ಈ 5 ಚೈನ್ ಒಳಗಿಂದ ಇನ್ನೊಂದು ದಾರ ತಗೊಂಡು 2ರಲ್ಲೊಂದು, 2ರಲ್ಲೊಂದು. ಸೊ ಈ ರೀತಿ ನೀವು 12ರಿಂದ 15 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾನು 15 ಆರ್ಚ್ ಮಾಡಿಕೊಂಡು, ಸೊ ಇಲ್ಲಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಂತ ನೋಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಮಾಡ್ಕೋಬೇಕು. ಸೊ ಸೀರೆಗೆ ಲಾಕ್ ಆದಮೇಲೆ ಮತ್ತೊಂದು ಸಲ ಲಾಕ್ ಮಾಡ್ಕೋಬೇಕು. ಇದಕ್ಕೆ ಯಾವಾಗಲೂ 2 ಸಲ ಲಾಕ್ ಮಾಡಿಕೊಂಡ್ರೆ ನಮಗೆ ಸೆಮಿ ಆರ್ಚ್ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಕ್ ಮಾಡಿ ಮತ್ತೆ ಒಂದ್ಸತಿ ಲಾಕ್ ಮಾಡ್ಕೋಬೇಕು. ಸೊ ಇದು ನೋಡಿ ಸೀರೆಗೆ ಬಂದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫಸ್ಟ್ 4 ಚೈನ್ ಬದಲು ನಾವು 5 ಚೈನ್ ಕೂಡ ಹಾಕೋಬಹುದು. ಸೊ ಅವಾಗ ಗ್ಯಾಪ್ ಜಾಸ್ತಿ ಬರೋದ್ರಿಂದ ಬಂಚ್ ಕೂಡ ನೀಟಾಗಿ ಬರುತ್ತೆ. ಸೊ ಈ ಚೈನಿಗೆ ನಾವು ಬೇಬಿ ಕುಚ್ನ ಕಟ್ಟಬೇಕು. ಇದಕ್ಕೆ ಬಂಚ್ ಕಟ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಸೊ ಫುಲ್ ಸ್ಯಾರಿ ನೋಡ್ಬೋದು, ನೀಟಾಗಿ ಕಾಣುತ್ತೆ. ದೂರದಿಂದನೂ ಚೆನ್ನಾಗಿ ಕಾಣುತ್ತೆ, ಹತ್ರದಿಂದನೂ ಚೆನ್ನಾಗಿ ಕಾಣುತ್ತೆ.